ಈಗ ಯತ್ನಾಳ ಬಣದ ಬಗ್ಗೆ ಒಂದು ಕ್ರಮ ಆಗುತ್ತೆ ಅನ್ನೋದಾದ್ರೆ ವಿಜೇಂದ್ರ ಬಣದ ನಾಯಕರೇನು ಕಡಿಮೆ ಇರಲಿಲ್ಲ, ಸಮಾವೇಶಗಳನ್ನ ಮಾಡಿದ್ರು, ಮೇಲಿಂದ ಮೇಲೆ ಏಕವಚನದಲ್ಲಿ ಹೇಳಿಕೆಗಳನ್ನ ಕೊಟ್ಟರು. ಇದು ಯಾವುದೇ ಬಣ ಇರಲಿ, ವಿಜಯೇಂದ್ರನ್ ಬಣ ಇರ್ಬೋದು, ಮತ್ತೆ ಯತ್ನಾಳ್ ಬಣ ಇರ್ಬೋದು, ಇಲ್ಲಿ ಬಣದ ರಾಜಕಾರಣದ ಪ್ರಶ್ನೆ. ಇದು ಪಕ್ಷದ ಲಕ್ಷಾಂತರ ಜನ ರಾತ್ರಿ ಹಗಲು ಇವತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ. ದೇಶದಲ್ಲಿ ಇವತ್ತು ಕೂಡ ದುಡಿತಿದ್ದಾರೆ. ಅವರೊಂದು ಶಾಸಕರು ಆಗಕ್ಕಾಗಿಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಕ್ಕಾಗಿಲ್ಲ. ಅಂದ್ರೆ ತಮ್ಮ ಎಲ್ಲವನ್ನ ತ್ಯಾಗವನ್ನ ಮಾಡಿ ಇವತ್ತು ನಮ್ಮನ್ನೆಲ್ಲ ಶಾಸಕರು ಮಾಡಿ, ಮುಖ್ಯಮಂತ್ರಿಗಳನ್ನ ಮಾಡಿ, ಪ್ರಧಾನಮಂತ್ರಿಗಳನ್ನ ಮಾಡಿರುವಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಈ ರೀತಿಯ ಬಣಗಳನ್ನ ಇಟ್ಕೊಂಡು ರಾಜಕಾರಣ ಮಾಡೋದಕ್ಕೆ ಯಾವತ್ತು ಕ್ಷಮೆ ಇರಲ್ಲ ಬಿಜೆಪಿಲಿ. ಅದರಿಂದ ಇವತ್ತು ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ದೇಶದಲ್ಲಿ ಹೆಸರಾಗಿರುವಂತ ಒಂದು ಪಾರ್ಟಿ, ಅತ್ಯಂತ ಹೆಚ್ಚಿನ ಕಾರ್ಯಕರ್ತರು. ಶಿಸ್ತಿನ ಪಾರ್ಟಿ ಅಂತ ತೋರಿಸ್ಕೊಳ್ಳೋಕೆ 2 ವರ್ಷ ಬೇಕಾಯ್ತಾ ಬಿಜೆಪಿಗೆ? ಸ್ವಲ್ಪ ಇದರಲ್ಲಿ ತಡ ಆಗಿದೆ ಅಂತ ನಾನು ಹೇಳಿದ್ನಲ್ಲ, ಸ್ವಲ್ಪ ತಡ ಆಗಿದೆ, ಆದ್ರೂ ಒಂದು ಒಳ್ಳೆ ನಿರ್ಧಾರ ತಗೊಂಡಿದೆ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಮೊದಲನೇ ವರ್ಡೆ ನಂದು ತಡವಾಗಾದ್ರೂ ನಿರ್ಧಾರ ತಗೊಂಡಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೇನೆ. ಈ ತಡ ಆಗಿದ್ದು ನಿಮ್ಮೆಲ್ರಿಗೂ ಯಾವ ರೀತಿ ಕಿರಿಕಿರಿ ಆಗ್ತಾ ಇತ್ತು? ಶಿಸ್ತಿನ ಪಕ್ಷ ಬಾಯ್ ಬಿಟ್ರೆ ಶಿಸ್ತಿನ ಪಕ್ಷ ಅಂತ ಎಲ್ಲ ನಾಯಕರು ಹೇಳ್ತಾ ಇದ್ರಿ. ದಿನ ಬೆಳಗಾದ್ರೆ ಬಂದು ಕ್ಯಾಮರಾ ಮುಂದೆ ಏಕವಚನದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಹೈಕಮಾಂಡ್ ನಿರ್ಧಾರ ತಗೊಂಡಿದೆ, ಒಂದು ಒಳ್ಳೆ ದಿನಗಳು ಬಂದಿದೆ ಪಾರ್ಟಿಗೆ. ಖಂಡಿತ ನಾವು ಗುಂಪಾಗಿ ಹೋರಾಟ ಮಾಡ್ತೇವೆ. ಮುಂದಿನ 2028ಗೆ 100% ಸರ್ಕಾರವನ್ನ ಮಾಡ್ತೇವೆ. ಪ್ರಶಾಂತ್ ನಾತು ಇದ್ದಾರೆ. ಎಸ್ ಪ್ರಶಾಂತ್. ಸುರೇಶ್ ಗೌಡ್ರೆ ನಮಸ್ಕಾರ, ಹೇಳಿ ಸಾಹೇಬ್ರೆ. ನಿಮ್ಮ ಪಾರ್ಟಿಯ ಶಾಸಕರಲ್ಲಿ, ಸಂಸದರಲ್ಲಿ ಏನ್ ಚರ್ಚೆ ನಡೀತಾ ಇತ್ತು? ಈ ಎಲ್ಲ ಬೆಳವಣಿಗೆಗಳು, ಪದೇ ಪದೇ ಹೇಳಿಕೆಗಳು. ಅಲ್ಲ, ಯಾವಾಗಲೂ ಯತ್ನಾಳ್ ಅವರು ಒಂದೊಂದ್ಸಲಿ ಅಸೆಂಬ್ಲಿ ನಿಂತ್ಕೊಂಡು ಆನ್ಸರ್ ಮಾಡ್ಬಿಡೋರು. ವಿರೋಧ ಪಕ್ಷ ನಾವಾಗಿ ನಮ್ಮಲ್ಲೇ ಮಾತಾಡ್ಬಿಡೋರು. ನಮಗೆ ತುಂಬಾ ನೋವಾಗೋದು ಅವಾಗ. ಏನು ನಮಗೆ ಈ ತರ ಇಲ್ಲಿ ಇರ್ಸು ಮುರ್ಸಾಗುವಂಥದ್ದನ್ನ ಪಕ್ಷದ ಪರವಾಗಿ ವಿರುದ್ಧವಾಗಿ ಮಾತಾಡ್ಬಿಡೋರು ಅಲ್ಲೇ ಅಸೆಂಬ್ಲಿ ಒಳಗಡೆ. ನಮಗೆ ತುಂಬಾ ನೋವಿತ್ತು. ಆಮೇಲೆ ಯಾವಾಗ್ಲೂ ಕೂಡ ಯಡಿಯೂರಪ್ಪನವ್ರನ್ನ, ವಿಜೇಂದ್ರನ ಹೈಕಮಾಂಡ್ ಅಧ್ಯಕ್ಷರ ಮಾಡಿರೋದು. ಯಡಿಯೂರಪ್ಪನ ವಿಜೇಂದ್ರ ಅವ್ರನ್ನ ಮಾಡಿದ್ದು ಹೈಕಮಾಂಡ್. ಹೈಕಮಾಂಡ್ ಪ್ರಶ್ನೆ, ನೀವು ಮಾಡಿ ಸರಿಗಿಲ್ಲ, ಅವ್ರನ್ನ ಬದಲಾಯಿಸಬೇಕು ಅವ್ರನ್ನ ಅಂತೇಳಿ.